ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ವಿಶ್ವ ಕಿಂಗ್ಡಮ್. ಸೊ ತಮ್ಮೆಲ್ಲರಿಗೂ ಕೂಡ ಒಂದು ಈ ಕಿಂಗ್ಡಮ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಸೊ ಈಗಾಗಲೇ ಈ ಒಂದು ಸರಳ ಇಂಗ್ಲೀಷ್, ಸುಲಭ ಇಂಗ್ಲೀಷ್, ಕನ್ನಡ ಮಾಧ್ಯಮದಿಂದ ಹೇಗೆ ಇಂಗ್ಲೀಷ್ ಕಲಿಬೇಕೆಂಬುದರ ಬಗ್ಗೆ ಈಗಾಗಲೇ ನಾನೊಂದು 13 ವಿಡಿಯೋಗಳನ್ನು ಮಾಡಿದ್ದೀನಿ. ಇದು 14ನೇ ವಿಡಿಯೋ. ಯಾರೆಲ್ಲ PSIಗೆ ಓದ್ತಾ ಇದ್ದೀರಿ, ಯಾರಿಗೆ PSIಗೆ ಟ್ರಾನ್ಸ್ಲೇಷನ್ ಬರಲ್ಲ, PSI ಆಗಬೇಕಂತ ಇವಾಗ PUC ಡಿಗ್ರಿ ಏನೋ ಓದ್ರಿ ನೀವು, ಇಂಗ್ಲೀಷ್ ಯಾರಿಗೆ ಬರಲ್ಲಲ್ಲ ಅಂಥವರಿಗೋಸ್ಕರ ಹಲವಾರು ವಿಡಿಯೋಗಳನ್ನು ಮಾಡ್ತಾಯಿದ್ದೀನಿ. ನೀವು ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಜಸ್ಟ್ ಪ್ಲೇಲಿಸ್ಟಲ್ಲಿ ಹೋಗಿ, ಪ್ಲೇಲಿಸ್ಟಲ್ಲಿ ಹೋದರೆ ಈ ಇಂಗ್ಲೀಷ್ ಪರ PSI ಆ್ಯಂಡ್ ಗ್ರೂಪ್ C KPSC ಅಂತ ಇದೆ, ಅಥವಾ ಎನಿ ಕಾಂಪಿಟೇಟಿವ್ ಎಕ್ಸಾಮ್. ಮತ್ತು ನಿಮ್ಗೆ ಇಂಗ್ಲೀಷ್ ಮಾತಾಡೋಕ್ಕೆ ಕೂಡ ಬರಬೇಕು ಅಂತಂದ್ರೆ ತುಂಬ ಗ್ರಾಮೀಣ ಭಾಷೆಯಲ್ಲಿ, ತುಂಬ ಕನ್ನಡ ಮಾಧ್ಯಮದಲ್ಲಿ ಹೇಳ್ತಾ ಇದ್ದೀನಿ. ಇದು 14ನೇ ವಿಡಿಯೋ ನಂದು. ಸ್ನೇಹಿತರೆ, ನಾನು ಹಿಂದಿನ ವಿಡಿಯೋಗಳಲ್ಲಿ ಒಂದು ಟೆನ್ಸ್ ಸ್ಟೋರಿನ ಹೇಳಿದ್ದೆ ನಾನು. ಸೊ ಫಸ್ಟ್ 2ನೇ ವಿಡಿಯೋದಲ್ಲಿ ಒಂದು ಕಥೆಯ ಮೂಲಕ ನಾವು ಟೆನ್ಸನ್ನು ಕಲಿಬೇಕಾಗತ್ತಾ. ನಾವು ಇಂಗ್ಲೀಷ್ ಕಲಿಬೇಕು ಅಂತಂದ್ರೆ ನಮ್ಗೆ ಟೆನ್ಸ್ ಬರಬೇಕಾಗತ್ತೆ. 60% 70% ಇಂಗ್ಲೀಷ್ ಬಂದಂಗೆ ನಮ್ಗೆ. ಸೊ ಇವತ್ತು ನಮ್ಮ ಟೆನ್ಸ್ ಎಂಬ ಊರಿನ 12 ಮನೆಗಳದಾವೆ, ಆ ಮನೆಗಳಲ್ಲಿ ಮಕ್ಕಳದಾವೆ ಅಂತ ಹೇಳಿದ್ವಿ. ಒಂದು ಸರಿ ನೋಡ್ರಿ, ಆ ಒಂದು ಟೆನ್ಸ್ ಎಂಬ ಸ್ಟೋರಿ ಊರಿನಲ್ಲಿ 12ನೇ ಮನೆಗಳಲ್ಲಿ ಆಲ್ರೆಡಿ ನಾವು ಇವಾಗ 5 ಮನೆ ಹೇಳಿದ್ದೀವಿ. 2ನೇ ಕೇರಿಯಾಗಿದ್ದೀವಿ. 1ನೇ ಕೇರಿ ಪ್ರೆಸೆಂಟ್, 2ನೇ ಕೇರಿ ಪಾಸ್ಟ್, 3ನೇ ಕೇರಿ ಫ್ಯೂಚರ್. 2ನೇ ಕೇರಿ ಪಾಸ್ಟ್ ಅದೇ. ಈ ಪಾಸ್ಟ್ ಎಂಬ ಕೇರಿದಾಗಿದ್ದೀವಿ ನಾವು. ಸೊ ಇಲ್ಲಿ ಆಲ್ರೆಡಿ ಮೊದಲನೇ ಮನೆ ಯಾವುದು? ಸಿಂಪಲ್. ಒಂದು ಕೇರಿದಾಗ ಮೊದಲನೇ ಮನೆ ಸಿಂಪಲ್ ಇರ್ತೈತೆ, 2ನೇ ಮನೆ ಕಂಟಿನ್ಯೂಸ್ ಇರುತ್ತೆ, 3ನೇ ಮನೆ ಪರ್ಫೆಕ್ಟ್ ಇರುತ್ತೆ, 4ನೇ ಮನೆ ಪರ್ಫೆಕ್ಟ್ ಕಂಟಿನ್ಯೂಸ್ ಇರುತ್ತೆ. ಯಾವ್ಯಾವ ಕೇರಿಯಾಗಿರುತ್ತೆ ಅದ್ರ ಮುಂದೆ 2 ಹೆಸರು ಮಾಡ್ಕೊಂಡು ಹೋದ್ರೆ ಸಾಕು, ಅವು ಹೆಸರಾಗಿಬಿಡ್ತೈತೆ. ಸೊ ಇವತ್ತು 6ನೇ ಮನೆಗೆ ಹೋಗೋಣ. ಇವತ್ತು ಯಾವ ಮನೆಗೆ ಹೋಗೋಣ ರೀ? 6ನೇ ಮನೆಗೆ ಹೋಗೋಣ. ಸರ್ 6ನೇ ಮನೆ ಯಾವುದು ಅಂತಂತಂದ್ರೆ ಕಂಟಿನ್ಯೂಸ್ ಅಂತ. ಸೊ ಮನೆ ಕಂಟಿನ್ಯೂಸ್ ಆದ್ರೆ ಕೇರಿ ಯಾವುದು ರೀ? ಪಾಸ್ಟ್. ಊರು ಯಾವುದು ರೀ? ಟೆನ್ಸ್. ಸೊ ಪೂರ್ತಿ ಆ ಮನೆ ಹೆಸರು ಕಂಟಿನ್ಯೂಸ್ ಪಾಸ್ಟ್ ಟೆನ್ಸ್ ಅಂತ. ಸೊ ಹಂಗಂದ್ರೆ ನಾವು ಹಿಂದಿನ ವಿಡಿಯೋಗಳಲ್ಲಿ ನೋಡಿದ್ದೀವಿ, ಒಂದು ಟೆನ್ಸನ್ನು ಕಲಿಬೇಕಂದ್ರೆ 3 ವಿಷಯ ನೆನ್ಪಿಟ್ಕೋಬೇಕು ನಾವು. ಒಂದು ಯಾವಾಗ ಬಳಸಬೇಕು, 2ನೇದು ಹೆಂಗೆ ಬಳಸಬೇಕು, 3ನೇದು ಎಷ್ಟು ವಿಧ ಬಳಸಬಹುದು ಅಂತ. 1ನೇದು ಯಾವಾಗ ಬಳಸಬೇಕು, ಹೌ ಟು ಯೂಸ್. 2ನೇದು ಹೇಗೆ ಬಳಸಬೇಕು ಅಥವಾ ಹೆಂಗೆ ಬಳಸಬೇಕು. ಫಸ್ಟಿಂದು ವೆನ್ ಟು ಯೂಸು, ಸೆಕೆಂಡಿಂದು ಹೌ ಟು ಯೂಸು, ಆ್ಯಂಡ್ 3ನೇದು ಹೌ ಮೆನಿ ಟೈಮ್ಸ್ ವಿ ಕ್ಯಾನ್ ಯೂಸ್ ಇಟ್. ಸೊ ಇವತ್ತು ನೋಡೋಣ, ಅಂದರೆ ಇವಾಗ ನೋಡೋಣ ಫಸ್ಟ್ ಯಾವಾಗ ಬಳಸಬೇಕು ಅಂತ. ವೆನ್ ಟು ಯೂಸ್ ಇದನ್ನು ಯಾವಾಗ ಬಳಸಬೇಕು ಅಂದ್ರೆ ವೆರಿ ಕೇರ್ಫುಲ್ಲಾಗಿ ನೆನ್ಪಿಟ್ಕೊಳ್ರಿ. ನೋಡಿರಿ, ನಾವು ಮಾತಾಡ್ತಿರ್ಬೇಕಾದ್ರೆ ನಿನ್ನೆ ಊಟ ಮಾಡ್ತಾ ಇದ್ದೆ. ಯಾವಾಗ ಮಾಡ್ತಾ ಇದ್ದೆ ಊಟ? ನಿನ್ನೆ ಊಟ ಮಾಡ್ತಾ ಇದ್ದೆ. ಕೆಲಸ ನಡೆದಿತ್ತು, ಊಟ ಮಾಡುವ ಕ್ರಿಯೆ ನಡೆದಿತ್ತು. ಇವಾಗಲ್ಲ, ಇವಾಗ ನಡೆದ್ರೆ ನಾವು ಕಂಟಿನ್ಯೂಸ್ ಪ್ರೆಸೆಂಟಲ್ಲಿ ಮಾತಾಡ್ತಿದ್ದೀವಿ. ಹಿಂದಿನ ವಿಡಿಯೋ ನೋಡ್ರಿ. ನಿನ್ನೆ ನಡೆದಿತ್ತು, ಅಥವಾ ಮುಂಜಾನೆ ನಡೆದಿತ್ತು, ಅಥವಾ ಮಧ್ಯಾಹ್ನ ನಡೆದಿತ್ತು, ಅಥವಾ 1 ಅವರ್ ಹಿಂದೆ ನಡೆದಿತ್ತು. ಕೆಲಸ ನಡೆದಿತ್ತು ಹಿಂದೆ, ಈಗಲ್ಲ. ಹಿಂದೆ ಕೆಲಸ ನಡೆಯುತ್ತಿರುವಂಥ ಕ್ರಿಯೆಗಳನ್ನು, ವಾಕ್ಯಗಳನ್ನು ಇಲ್ಲಿ ಮಾತಾಡಬೇಕ್ರಿ. ವಾಕ್ಯದ ಕ್ರಿಯೆಯು ಅಂದರೆ ವರ್ಬ್ ಪಾಸ್ಟ್, ಹಿಂದೆ ನಡೆಯುತ್ತಿದ್ದರೆ, ಇನ್ನು ಪ್ರೋಗ್ರೆಸ್ ಇದ್ದರೆ ಅಂಥವುಗಳನ್ನು ಈ ಟೆನ್ಸ್ನಾಗ ಮಾತಾಡಬೇಕು. ನಾವು ಓದ್ತಾ ಇದ್ದೆ, ಈಗಲ್ಲ ಹಿಂದೆ. ನಾನು ಕೋಚಿಂಗ್ ತಗೊಳ್ತಾ ಇದ್ದೆ, ಯಾವಾಗ? ಈಗಲ್ಲ, ಹೋದ ವರ್ಷ. ಕೋಚಿಂಗ್ ತಗೊಳ್ಳುವ ಕ್ರಿಯೆ ನಡೆದಿತ್ತು, ಕೆಲಸ ನಡೆದಿತ್ತು, ಕಂಪ್ಲೀಟ್ ಆಗಿತ್ತು ಅಂತಂದ್ರೆ ನಾವು ಪರ್ಫೆಕ್ಟ್ ಪ್ರೆಸೆಂಟ್ನಾಗ ಮಾತಾಡ್ತೀವಿ, ಇಲ್ಲ ಸಿಂಪಲ್ ಪಾಸ್ಟ್ನಾಗ ಮಾತಾಡ್ತೀವಿ. ಸೊ ವೆರಿ ಸಿಂಪಲ್. ಕ್ರಿಯೆ ನಡೀತಿರಬೇಕು ಯಾವಾಗ? ಹಿಂದೆ. ಕಂಪ್ಲೀಟ್ ಆಗಿರಬೇಕು, ಸಿಂಪಲ್ ಕ್ರಿಯೆ ನಡೀತಿರಬೇಕು. ಸೊ ಹಾಗಾದರೆ ಹೆಂಗೆ ಮಾತಾಡಬೇಕು, ಯಾವಾಗ ಮಾತಾಡಬೇಕು ಅನ್ನೋದು ಗೊತ್ತಾಯಿತು. ಹೇಗೆ ಮಾತಾಡಬೇಕು ಅಂತಂದ್ರೆ ನೋಡಿರಿ, ನಿಮಗೆ ಯಾರಿಗಾದರೂ ಕೆಲವೊಬ್ರು ಆಗ್ತಾ ಇದ್ರಿ, ಸರ್ ಬೋರ್ಡ್ ಬ್ಲರ್ರಾಗಿ ಕಾಣ್ತಾ ಇದೆ ಅಂತ. ಅದಕ್ಕೋಸ್ಕರ ನಾನು PPT ಮಾಡಿದ್ದೆ. ಸರ್ ನೀವು ಡೈರೆಕ್ಟ್ ಬೋರ್ಡ್ ಮೇಲೆ ಮಾಡಿರಿ, ಬೋರ್ಡ್ ಮೇಲೆ ಮಾಡಿದರೆ ಸಮಥಿಂಗ್ ಇಂಟ್ರಾಕ್ಷನ್ ಇರುತ್ತೆ ಅಂತ. ಸೊ ನೋಡಿರಿ, ಯಾವುದು ಮಾಡಿದರೂ ನಿಮ್ಗೆ ಅನುಕೂಲ ಆಗಲಿ ಅನ್ನೋ ಒಂದು ಇಂಟೆನ್ಷನ್. ಸೊ ನಿಮಗೆ ಬೋರ್ಡ್ ಬ್ಲರ್ ಅನಿಸ್ತತೆ ಅಂತಂತಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನನ್ನ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇರ್ತೈತೆ, PDF ನೋಟ್ಸ್ ಲಿಂಕ್ ಇರ್ತೈತೆ. ನೀವು ಟೆಲಿಗ್ರಾಮ್ ಗ್ರೂಪ್ ಇರಲೇಬೇಕಾಗತ್ತೆ. ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು. ನೀವು ವಿಡಿಯೋ ನೋಡ್ತಾನೆ ಅದನ್ನು ನೋಡ್ಬೋದು. ಒಂದು ವೇಳೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂದರೆ ಪ್ಲೇಲಿಸ್ಟ್ನಾಗ ಹೋಗ್ರಿ, ಎಲ್ಲ ವೀಡಿಯೋಗಳು ಸಿಗ್ತಾವೆ ನಿಮಗೆ. 13 ವೀಡಿಯೋಗಳನ್ನು ನೋಡ್ರಿ ನೀವು, 1 ಬೈ 1. ಇದೊಂದು ಥರ ಸ್ಟೆಪ್ ವೈಸ್ ಹೇಳಕತ್ತೀನಿ ರೀ. ಸುಮ್ಮನೆ ನಾನು ಅದನ್ನು ಹೆಂಗೆ ಯೂಸ್ ಮಾಡಬೇಕು, ಇದನ್ನು ಹೆಂಗೆ ಯೂಸ್ ಮಾಡ್ಬೇಕಂತಲ್ಲ. ಸೊ ನೀವು ಕಲ್ತದ್ದೇ ಆದರೆ ನಿಜವಾಗಲೂ ನೀವೇನಾದರೂ ನಾನು 1% ನೋಡಿರಿ, ಹಿಂಗದ ಯಾವುದೋ ಒಂದು ಭಾಷೆ ನಮ್ಗೆ ಬರಲಾದ ಭಾಷೆನ ಕಲಿಬೇಕಂತಂದ್ರೆ ನಾನು 1 ಸರಿ ಹೇಳಿದ್ರೆ ನೀವು 3 ಸರಿ ಮಾಡಬೇಕು. ನಾನು ಒಂದು ಕೆಲಸ ಹೇಳಿದರೆ ನೀವು 3 ಸರಿ ಕೆಲಸ ಮಾಡ್ಬೇಕು ನೀವು, ಅಂದ್ರೆ ಬರ್ತೈತಿ. ಸೊ ನೋಡಿರಿ, ಇವಾಗ
ಯಾವಾಗ ಬಳಸ್ತೀವಿ ಅಂತ ಗೊತ್ತಾಯ್ತು, ಹೆಂಗೆ ಬಳಸ್ತೀವಿ ಅಂತ ನೋಡಮ್ರಿ. ಹೆಂಗೆ ಬಳಸ್ತೀವಿ ಅನ್ನೋದಕ್ಕೆ ಏನಂತ ಕರಿತೀವಿ? ಸೂತ್ರ ಅಥವಾ ಫಾರ್ಮುಲಾ ಅಂತ ಕರಿತೀವಿ. ಸೊ ಫಾರ್ಮುಲಾ. ಸರ್ ಈ ಫಾರ್ಮುಲಾ ಏನು ಸರ್ ಫಾರ್ಮುಲಾ ಅಂತಂದ್ರೆ ಆಲ್ರೆಡಿ ನಾನು ಹಿಂದಿನ ವಿಡಿಯೋಗಳದಾಗ ಹೇಳಿದ್ದೀನಿ ನೋಡ್ರಿ. 7 ಸಬ್ಜೆಕ್ಟ್ ಅದಾವ. ಐ, ವಿ, ಯು, ಈ, ಶಿ, ಇಟ್, ದೆ. 7 ಸಬ್ಜೆಕ್ಟ್ನ ಯಾವುದನ್ನ ಒಂದು ಆ್ಯಡ್ ಮಾಡಿರಿ. ಸೇ ಫಾರ್ ಎಕ್ಸಾಂಪಲ್ ಐ ನಾನು ಆ್ಯಡ್ ಮಾಡಿದೆ. ಪ್ಲಸ್ ಅಂದ್ರೆ ಏನು ರೀ? ಆ್ಯಡ್ ಮಾಡಿರಿ. ಏನ ಈ ಕಂಟಿನ್ಯೂಸ್ ಮನೆಯಲ್ಲಿ ಸ್ಟೋರಿ ಕತೆ ನೋಡ್ರಿ ನೀವು. ಮಕ್ಕಳು ಯಾರದಾರ? ವಾಸ್ ಮತ್ತು ವರ್, ಇಬ್ಬರು ಮಕ್ಕಳು ಅದಾರ. ಈ ಮಕ್ಕಳು ಏನು ಸರ್? ಎಲ್ಪಿಂಗ್ ವರ್ಬ್ ಅಥವಾ ಎಕ್ಸಿಲರಿ ಅಂತ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಗ್ರಾಮರಲ್ಲಿ ಅಂತ ಕರಿತೀವಿ ನಾವು. ಅವರಿಗೆ ನಾನು ನಮ್ಮ ಕತೆ ಮಕ್ಕಳಂತ ಹೇಳಿದ್ದೆ. ಸೊ ಈ ಮಕ್ಕಳು ಸರ್ ಇಬ್ಬರು ಮಕ್ಕಳು ಅದಾರ ಸರ್, ಯಾರನ್ನು ಯೂಸ್ ಮಾಡಬೇಕು? ವೆರಿ ಸಿಂಪಲ್, ಒಂದೇ ಟ್ರಿಕ್ ನೆನ್ಪಿಟ್ಕೊಡ್ರಿ. ಇದು ಕಂಪಲ್ಸರಿ ಒಂದು ಪ್ರೀವಿಯಸ್ ಇಯರ್ ಗ್ರೂಪ್ಸ್ ಇದೆ ಕೇಳ್ಯಾರ. ಆ ಕ್ವಶನ್ ಹಿಂದ್ಗಡೆ ಡಿಸ್ಕಸ್ ಮಾಡ್ತೀನಿ. ಫಸ್ಟ್ ನೀವು ಇಲ್ಲಿ ಅರ್ಥ ಮಾಡ್ಕೊಡ್ರಿ. ವಾಸನ್ನ ಐ, ಈ, ಶಿ, ಇಟ್. ಥರ್ಡ್ ಪರ್ಸನ್ ಸಿಂಗುಲರ್ಗಳ್ರಿ ಇವು 3. ಅದಕ್ಕೆ ಮತ್ತು ಫಸ್ಟ್ ಪರ್ಸನ್ ಸಿಂಗುಲರ್. ಇವು 4ಕ್ಕೆ ಯೂಸ್ ಮಾಡಬೇಕು. ವರನ್ನು ಅವು 4 ಬಿಟ್ಟರೆ ಇನ್ನು 3 ಉಳಿತಾವೆ. ಯಾವುದು? ಇವು, ವಿ, ದೆ. ಸೊ ಅವಕ್ಕೆ ವರ್ ಯೂಸ್ ಮಾಡ್ಬೇಕು. ಇಲ್ಲಿ ಐ ಅದ. ಐ ವಾಸ್ ಏನು ಆ್ಯಡ್ ಮಾಡ್ಬೇಕಂತ? ವರ್ಬ್. ಗೋ ಅಂತ ತೊಗೊಳ್ತೀನಿ ನಾವು ವರ್ಬ್. ಇಲ್ಲಿ ವರ್ಬ್ ಎಂಥದ್ದು ಇರ್ಬೇಕಂತ? V1 ಇರ್ಬೇಕಂತ. ಗೋ ಅಂತ ತೊಗೋತೀನಿ. ಪ್ಲಸ್ ಮುಂದೆ ING. ಐ ವಾಸ್ ಗೋಯಿಂಗ್. ಫಾರ್ಮುಲಾ. ಸರ್ ಏನು ಅರ್ಥ ಕೊಡ್ತದೆ ಸರ್? ನಾನು ಹೇಳಿದ್ದೀನಿ ನೀವು ಇಂಗ್ಲೀಷ್ ಭಾಷೆ ಬರಬೇಕಂದ್ರೆ ಫಸ್ಟ್ ಕನ್ನಡ ಭಾಷೆ ಬರಬೇಕು. ಕನ್ನಡದಲ್ಲಿ ವ್ಯತ್ಯಾಸ ಕಂಡುಹಿಡಿಬೇಕು ನೀವು. ಇದರ ಅರ್ಥ ಏನು ಕೊಡುತ್ತೆ ಅಂದ್ರೆ ಐ ವಾಸ್ ಗೋಯಿಂಗ್ ಅಂದ್ರೆ ನಾನು ಹೋದೆ ಅಲ್ಲ, ನಾನು ಹೋಗುತ್ತಿದ್ದೆನು. ಯಾವಾಗ? ಈಗಲ್ಲ, ಹಿಂದೆ. ಅದೇ ಮತ್ತು ಹಿಂದೆ ಕೆಲಸ ನಡೆದಿರ್ಬೇಕಲ್ಲ, ಹೋಗುವ ಕೆಲಸ. ಗೋ ಅಂದರೆ ಕ್ರಿಯೆ, ವರ್ಬ್. ಅದು ಹಿಂದೆ ನಡೆದಿರ್ಬೇಕು ಅಂತ ಇಲ್ಲಿ ಮಾತಾಡಬೇಕು. ಸೊ ನಾನು ಹೋಗುತ್ತಿದ್ದೆನು, ನಾನು ಹೋಗುತ್ತಿದ್ದೇನೆ ಈಗ ನಡೆಯಕತ್ತೈತೆ. ನಾನು ಹೋಗುತ್ತಿದ್ದೆನು ಹಿಂದೆ ನಡೀತಾ ಇದೆ. ಹಿಂದೆ ನಡೆದು ಮಾತ್ರ ಮಾತಾಡ್ಬೇಕು ಸರ್. ಇವಾಗ ನಡೆದು ಮಾತು ಯಾವ? ಕಂಟಿನ್ಯೂಸ್ ಪ್ರೆಸೆಂಟಲ್ಲಿ ಮಾತಾಡ್ಬೇಕಂತ ನೋಡ್ರಿ ಹಿಂದೆ ವಿಡಿಯೋ ನೋಡ್ರಲ್ಲಿ. ಸೊ ಇದು ಅರ್ಥ. ನಾವು ಸರ್ ಭಾಳ ಸರಿ ನಾವು ಏನು ಮಾಡ್ತೀವಿ, ಯೂಸ್ ಮಾಡ್ತೀವಿ ಗೊತ್ತಾ? ನಾವು ಕನ್ನಡ ಮೀಡಿಯಮ್ದವರು ಐ ಆಮ್ ಟೇಕನ್. ನೋ, ಐ ಆಮ್ ಟೇಕನ್, ಐ ಆಮ್ ವೆಂಟ್, ಸೊ ಐ ವಾಸ್ ವೆಂಟ್. ವಾಸ್ ಬಂದಲ್ಲಿ ಮುಂದೆ ಏನಾದರೂ ಕ್ರಿಯಾಪದ ಬಂತಂದ್ರೆ ING ಇರಬೇಕು. ಮುಂದೆ ಹೇಳ್ತೀನಿ, ಇನ್ನೇ ಬೇರೆ ಬರ್ತಾವೆ ಸರ್. ಮತ್ತು ಐ ವಾಸ್ ಇನ್ ರೂಮ್ ಅಂತ ಹೇಳ್ತೀವಲ್ಲ ಸರ್. ಐ ವಾಸ್ ಇನ್ ರೂಮ್. ಇಲ್ಲಿ ವಾಸ್ ಮುಂದೆ ಯಾವುದು ವರ್ಬ್ ಬಂದಿಲ್ಲ. ಇಲ್ಲಿ ವಾಸ್ ಎಲ್ಪಿಂಗ್ ವರ್ಬಾಗಿ ಕೆಲಸ ಮಾಡಕತ್ತೈತಿ. ಏನು ವರ್ಬ್ ರೀ? ಸಹಾಯಕ ಕ್ರಿಯಾಪದ. ಇಲ್ಲಿ ವಾಸ್ ಮೇನ್ ವರ್ಬಾಗಿ ಕೆಲಸ ಮಾಡಕತ್ತೈತಿ. ಯಾವಾಗಾದರೂ ಒಂದು ಶಬ್ದ, ಒಂದು ವರ್ಬ್, ಒಂದು ಕ್ರಿಯಾಪದ ಎಲ್ಪಿಂಗ್ ವರ್ಬಾಗಿ ಕೆಲಸ ಮಾಡ್ತಾ ಇತ್ತು ಅಂದ್ರೆ ಅದಕ್ಕೆ ಮೀನಿಂಗ್ ಇರಲ್ಲ, ಬರೀ ಇದಕ್ಕೆ ಹೆಲ್ಪ್ ಮಾಡ್ತಿರ್ತೈತೆ ಅದು. ಅವಾಗ ಐ ವಾಸ್ ಗೋಯಿಂಗ್ ಅಂದರೆ ಇದ್ರ ಮೀನಿಂಗ್ ಹುಡುಕ್ಬೇಕು ಮತ್ತು ಇದ್ರ ಮೀನಿಂಗ್ ಹುಡುಕ್ಬೇಕು, ಹೊರತಾಗಿ ಇದ್ರ ಮೀನಿಂಗ್ ಹುಡುಕ್ಬಾರ್ದು. ಇಲ್ಲಿ ಮೇನ್ ವರ್ಬಾಗಿ ವರ್ಕ್ ಮಾಡ್ತಾ ಇದೆ. ಐ ವಾಸ್ ಇದ್ದೆ. ಐ ವಾಸ್ ಇನ್ ರೂಮ್, ರೂಮಿನಲ್ಲಿ ಇದ್ದೆ, ನಾನು ರೂಮಿನಲ್ಲಿದ್ದೆ. ಮೇನ್ ವರ್ಬ್ ಆಗಿದ್ದಾಗ ಇಷ್ಟು ಅರ್ಥ ಮಾಡ್ಕೊಳ್ರಿ. ಮೇನ್ ವರ್ಬ್ ಆಗಿದ್ದಾಗ ಮೇನ್ ವರ್ಬ್ ಅರ್ಥ ಕೊಡ್ತೈತೆ. ಇದ್ದೆವು. ವರ್ಬ್ ಅಂದರೆ ಇದ್ದೆವು, ನಾವು ಇದ್ದೆವು, ಅವರು ಇದ್ದರು, ನಾನು ಇದ್ದೆ, ಅವನು ಇದ್ದ ಅನ್ನೋ ಪಾಸ್ಟ್ ಮೀನಿಂಗ್ ಕೊಡ್ತೈತಿ ಮೇನ್ ವರ್ಬ್ ಆಗಿದ್ದಾಗ. ಸಿಂಪಲ್ ಇದ್ದಾಗ ಏನು ಮೀನಿಂಗ್ ಕೊಡಲ್ಲ, ಅಂದರೆ ಎಲ್ಪಿಂಗ್ ವರ್ಬ್ ಆದಾಗ. ಸೊ ಹೆಂಗೆ ಯೂಸ್ ಮಾಡ್ಬೇಕಂತ ಗೊತ್ತಾಯ್ತಲ್ಲ. ಓಕೆ, ಈ ಟೆನ್ಸ್ನ 3ನೇ ಭಾಗ ಅಂದರೆ ಯಾವಾಗ ಯೂಸ್ ಮಾಡ್ತೀವಿ ಅಂತ ಗೊತ್ತಾಯ್ತು, ಹೆಂಗೆ ಯೂಸ್ ಮಾಡ್ತೀವಿ ಅಂತ ಗೊತ್ತಾಯ್ತು, ಎಷ್ಟು ವಿಧಗಳಲ್ಲಿ ಯೂಸ್ ಮಾಡ್ಬೋದು, ಒಂದು ಟೆನ್ಸನ್ನು ಎಷ್ಟು ವಿಧಗಳಲ್ಲಿ ಯೂಸ್ ಮಾಡ್ಬೋದು ಅಂದರೆ ಒಂದು ಟೆನ್ಸನ್ನು ಸಾಮಾನ್ಯವಾಗಿ. ಸೊ ಹಿಂದಿನ ವಿಡಿಯೋಗಳಲ್ಲಿ ನೋಡ್ರಿ ನೀವು, ಯಾವುದೇ ಭಾಷೆ ಇರಲಿ 4 ಥರ ಬಳಸ್ಬೋದು, ವಾಕ್ಯಗಳನ್ನು 4 ಥರ ಬಳಸ್ಬೋದು. ಒಂದು ಆನ್ಸರ್, ಪಾಸಿಟಿವ್ ಆನ್ಸರ್, ಒಂದು ನೆಗೆಟಿವ್ ಆನ್ಸರ್, ಒಂದು ಪಾಸಿಟಿವ್ ಕ್ವಶನ್, ನೆಗೆಟಿವ್ ಕ್ವಶನ್. ಹೆಂಗೆ? ನಾನು ಹೋಗುತ್ತಿದ್ದೆ, ನಾನು ಹೋಗುತ್ತಿರಲಿಲ್ಲ, ನಾನು ಹೋಗುತ್ತಿದ್ದೇನೆಯೇ, ನಾನು ಹೋಗುತ್ತಿರಲಿಲ್ಲವೇ. 4 ಥರ, ಅದಕ್ಕಿಂತ ಜಾಸ್ತಿ ಅವುಗಳನ್ನು ನಾನು ಕಂಡೀಷನ್ಸ್ ಅಂತ ಹೇಳಿದ್ದೀನಿ. ನಾನು 4 ಥರನೇ. ಆ ಕಂಡೀಷನ್ಸ್ಗಳಂದ್ರೆ ಏನು ಸರ್ ಅಂದ್ರೆ 7 ಸಬ್ಜೆಕ್ಟ್ ಅದಾವೆ. 7 ಸಬ್ಜೆಕ್ಟ್ಗಳದಾವ, 4 ಥರದ ವ್ಯಾಖ್ಯೆಗಳದಾವೆ.
ಪಾಸಿಟಿವ್ ಸ್ಟೇಟ್ಮೆಂಟ್, ನೆಗೆಟಿವ್ ಸ್ಟೇಟ್ಮೆಂಟ್, ಆನ್ಸರ್ ಇಸ್ ನಥಿಂಗ್ ಬಟ್ ಅ ಸ್ಟೇಟ್ಮೆಂಟ್. 4 ವಾಕ್ಯಗಳದಾವ, 7 ಸಬ್ಜೆಕ್ಟ್ಗಳದಾವ. ಒಂದೊಂದು ಸಬ್ಜೆಕ್ಟಿಗೆ 4 ವಾಕ್ಯಗಳು. ಸರ್ ನಮಗೆ ಫಾರ್ಮುಲಾ ಗೊತ್ತಾಗಲ್ಲ ಸರ್, ಫಾರ್ಮುಲಾ ನೆನಪಿರಲ್ಲ ಸರ್, ಸಣ್ಣದಿರೋ ಹೊತ್ತಿಗೆ ನಮ್ಗೆ ನೆನಪು ಹೋಗುತ್ತೆ, ನೋ ಪ್ರಾಬ್ಲಮ್. ಕಂಡೀಷನ್ಸ್ ನೆನ್ಪಿಟ್ಕೊಡ್ರಿ. ಕಂಡೀಷನ್ಸ್ ಹೆಂಗೆ ನೆನ್ಪಿಟ್ಕೊಳ್ಬೇಕು ಅಂತಂತಂದ್ರೆ ಎಲ್ಲರೂ ನಾವೇಂತೀವಿ, ನೆನಪಿನ ಶಕ್ತಿ ಎಲ್ಲಿರ್ತೈತಿ, ತಲೆಗಿರ್ತೈತಿ, ತಲೆಗೆ ಇಟ್ಕೋಬೇಕಂತ ಹೇಳ್ತೀವಿ. ಆದರೆ ಒಂದು ಭಾಷೆಯನ್ನು ಕಲಿಬೇಕಾದ್ರೆ ತಲೆಗೆಲ್ಲ, ತಲೆಗೆ ಈ ಮೈಂಡಲ್ಲಿ ನೆನಪಿಟ್ಕೊಂಡ್ರೆ ಅದು ನೆನಪು ಮಾಡ್ಕೋಬೇಕಾಗತ್ತೆ. ನ್ಯಾಲಿಗೆ ಮೇಲೆ ಇರ್ಬೇಕು. ಭಾಷೆ ಕಲಿಬೇಕಾದ್ರೆ ನ್ಯಾಲಿಗೆ ಮೇಲೆ ಇರಬೇಕು. ನ್ಯಾಲಿಗೆ ಮೇಲೆ ಇರಬೇಕು ಅಂತಂದ್ರೆ ನಾನು ಹೇಳಿದ್ದೀನಿ 21 ಸರಿ ಪ್ರಾಕ್ಟೀಸ್ ಮಾಡ್ರಿ. ನೀವೇನು ಜಸ್ಟ್ ನೀವು PDF ಡೌನ್ಲೋಡ್ ಮಾಡಿಕೊಂಡು ಒಂದನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು, ಎಲ್ಲ ಸಿಗ್ತವೆ. ನೀವು ಫಸ್ಟ್ ಟೆನ್ಸ್ನ ಅರ್ಥ ಮಾಡ್ಕೊಂಡ್ರೆ ಸಾಕು ನೀವು. ಸೊ ಈ ಕಂಡೀಷನ್ಸ್ ನೋಡೋಣ. ಐ ವಾಸ್ ಪಾಸಿಟಿವ್ ಸ್ಟೇಟ್ಮೆಂಟ್. ಸರ್ ಇದ್ರ ಮೀನಿಂಗ್ ಹುಡ್ಕೋಕೆ ಹೋಗ್ಬೇಡ್ರಿ. ಮತ್ತು ಐ ವಾಸ್ ಅಂದ್ರೆ ಇದ್ದೆ ಅಂತ. ಇದ್ರ ಕಂಡೀಷನ್ದಾಗ ಇದು ಹೆಲ್ಪಿಂಗ್ ವರ್ಬಿಗೆ ಏನು ಮೀನಿಂಗ್ ಇಲ್ಲ, ಕೀಪ್ ಇನ್ ಮೈಂಡ್. ಇದ್ರ ಮುಂದೆ ವರ್ಬ್ ಹಚ್ಚಿದ್ರೆ ಮೀನಿಂಗ್ ಬರ್ತೈತೆ. ಐ ವಾಸ್ ನಾಟ್ ನೆಗೆಟಿವ್ ಸ್ಟೇಟ್ಮೆಂಟ್. ವಾಸ್ ಹೈ ಕ್ವಶನ್ ಮಾರ್ಕ್ ಪಾಸಿಟಿವ್ ಕ್ವಶನ್, ನೆಗೆಟಿವ್ ಕ್ವಶನ್. ಸರ್ ಇದ್ರ ಮೀನಿಂಗ್ ಈಗ ಮೀನಿಂಗ್ ಇರಲ್ಲ, ಇದು ಜಸ್ಟ್ ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ. ಇದರ ಮುಂದೆ ಯಾವುದಾದ್ರೂ ವರ್ಬ್ ಹೆಂಗೆ ING ಇರ್ಬೇಕು. ಐ ವಾಸ್ ಟಾಕಿಂಗ್, ನಾನು ಮಾತಾಡ್ತಾ ಇದ್ದೆ ನಿನ್ನೆ. ಐ ವಾಸ್ ಟಾಕಿಂಗ್, ಮಾತಾಡ್ತಿದ್ದೀನಲ್ಲ. ಐ ವಾಸಂಟ್ ಟಾಕಿಂಗ್, ನಾನು ಮಾತಾಡ್ತಾ ಇರಲಿಲ್ಲ. ವಾಸ್ ಐ ಟಾಕಿಂಗ್, ನಾನು ಮಾತಾಡ್ತಾ ಇದ್ನಾ. ಇದು ಸ್ವಲ್ಪ ಆಡೋ ಭಾಷೆ. ನಾನು ನಿನ್ನೆ ಮಾತನಾಡುತ್ತಿದ್ದೇನೆಯೇ, ನಿನ್ನೆ ಪುಸ್ತಕ ಭಾಷೆ. ಸೊ ವಾಸಂಟ್ ಐ ಟಾಕಿಂಗ್, ವಾಸ್ ನಾಟ್ ಐ ಟಾಕಿಂಗ್. ಕ್ವಶನ್ ನೆಗೆಟಿವ್ ಕ್ವಶನ್. ನಾನು ನಿನ್ನೆ ಮಾತಾಡ್ತಾ ಇರಲಿಲ್ವಾ, ಮಾತಾಡ್ತಾ ಇದ್ದೆ ಪಾಸಿಟಿವ್ ಸ್ಟೇಟ್ಮೆಂಟ್. ಮಾತಾಡ್ತಾ ಇರಲಿಲ್ಲ, ನಾನೇ ಆನ್ಸರ್ ಹೇಳಕತ್ತಿ, ನೆಗೆಟಿವ್ ಸ್ಟೇಟ್ಮೆಂಟ್. ಮಾತಾಡ್ತಾ ಇದ್ನ ಪಾಸಿಟಿವ್ ಕ್ವಶನ್. ಮಾತಾಡ್ತಾ ಇರಲಿಲ್ವಾ, ನೆಗೆಟಿವ್ ಕ್ವಶನ್. ಸೊ 4 ಥರದ ವಾಕ್ಯಗಳ. ಇದು ಐ ಬಳಸಿದಾಗ, ವಿ ಬಳಸಿದಾಗ, ಇವು ಬಳಸಿದಾಗ. ಐ ಈ ಶಿ ಇಟ್ಟಿಗೆ ವಾಸ್ ಬರುತ್ತಂತ ಹೇಳಿನಿ, ಇವುಗಳಿಗೆ ವರ್ ಬರುತ್ತಂತ ಹೇಳಿನಿ. ಸೊ ವಿ ವರ್, ಯು ವರ್, ಈ ವಾಸ್, ಶಿ ವಾಸ್, ಇಟ್ ವಾಸ್, ದೇ ವರ್. ಇಷ್ಟು 7 ಸಬ್ಜೆಕ್ಟ್ಗಳಿಗೆ ಕಂಡೀಷನ್ಸ್. ಹೆಂಗೆ ಕಂಡೀಷನ್ಸ್ ಪರ್ಫೆಕ್ಟ್ ಆಗಬೇಕು ಗೊತ್ತೇನ್ರಿ ನೀವು? ಎಷ್ಟು ಸ್ಪೀಡ್ ಬರಬೇಕು ಅಂತಂದ್ರೆ ಜಸ್ಟ್ ನೋಡಿ, 1 ಮಿನಿಟ್ ಸಾಕು. ನೀವು ಬುಕ್ ಹಿಡ್ಕೊಂಡು ವೀಡಿಯೋ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ. ಒಂದು ಸರಿ ವೀಡಿಯೋ ನೋಡ್ಕೊಂಡು ಬುಕ್ಕನ್ನ ಬರೀರಿ ಅಥವಾ PDF ಡೌನ್ಲೋಡ್ ಮಾಡಿಕೊಡ್ರಿ. ಒಂದು ಟ್ರಿಕ್ ಗೊತ್ತಾಗಲ್ಲ ನಿಮಗೆ. ಐ ವಾಸ್ ನಾಟ್, ವಾಸ್ ಐ ವಾಸಂಟ್ ಐ, ವಿ ವರ್, ವಿ ವರಂಟ್, ವಿ ವರಂಟ್, ವಿ ವರ್, ವಿ ವರಂಟ್, ವರ್, ವಿ ವರಂಟ್, ವಿ, ಯು ವರ್, ಯು ವರಂಟ್, ವರ್, ಯು ವರಂಟ್, ವಿ, ಈ ವಾಸ್, ಈ ವಾಸಂಟ್, ವಾಸ್, ಈ ವಾಸಂಟ್, ಶಿ ವಾಸ್, ಈ ವಾಸಂಟ್, ವಾಸ್, ಈ ವಾಸಂಟ್, ಇಟ್ ವಾಸ್, ಇಟ್ ವಾಸಂಟ್, ವಾಸ್, ಇಟ್ ವಾಸಂಟ್, ದೇ ವರ್, ದೇ ವರಂಟ್, ವರ್, ದೇ ವರ್, ದೇ. ಆಯ್ತಲ್ರಿ? 28 ಸಾರಿ ಅಂದೆ ನಾನು. 1 ನಿಮಿಷ ಆಗಲಿಲ್ಲ, 28 ಸಾರಿ ಅಂದೆ, 30 ಸೆಕೆಂಡು ಆಗಲಿಲ್ಲ. ಏನು ಮಾಡ್ತೀನಿ ಇವಾಗ? ಹೊಸದೊಂದು ಶಬ್ದ ತೊಗೋತೀನಪ್ಪ. ನಿಮ್ಗೆ ಹೇಳಿದ್ದೆ ನಾನು ಹೆಂಗೆ ವೊಕ್ಯಾಬ್ಲರಿ ಕಲೆಕ್ಟ್ ಮಾಡ್ಬೇಕಂತ. ವರ್ಬ್ ಅಷ್ಟೇ ಬರುತ್ತಿಲ್ಲಿ ಸರ್. ಮತ್ತು ನಾವು ಏನು ಮಾಡ್ಬೇಕು ಸರ್? ಮುಂದೆ ಹಚ್ಬಿಡ್ರಿ. ಸೇ ಫಾರ್ ಎಕ್ಸಾಂಪಲ್, ಇವಾಗ ನೀವು ಬುಕ್ ಓದಾಕತ್ತೀರಪ್ಪ. ಬುಕ್ ಓದಾಕತ್ತೀರಿ, ಹಿಸ್ಟ್ರಿ ಬುಕ್ ಓದಾಕತ್ತೀರಿ. ಹಿಸ್ಟ್ರಿದಾಗ ಯಾವುದೋ ಸಮಥಿಂಗ್ ಮೌರ್ಯ ಎಂಪೈರ್ ಅಂತ ಓದಾಕತ್ತೀರಿ, ಮೌರ್ಯ ಸಾಮ್ರಾಜ್ಯ. ಅಲ್ಲಿರ್ತದೆ ಕಿಂಗ್ ಅಶೋಕ ಕಂಕರ್ಡ್ ಅಥವಾ ಕಾಂಕರ್ಡ್ ಸಮಥಿಂಗ್, ಬೇರೆ ರಾಜ. ಕಾಂಕರ್ ಮೀನ್ಸ್ ವಿಜಯ ಸಾಧಿಸು, ಅದು ವರ್ಬ್ ಅಲ್ಲ. ಇಲ್ಲಿ ತಂಬರಿ, ಐ ವಾಸ್ ಕಾಂಕರಿಂಗ್, INC ಬರಬೇಕಲ್ಲ. ನಾನು ಗೆಲ್ಲುತ್ತಿದ್ದೆ, ಐ ವಾಸ್ ಕಾಂಕರಿಂಗ್. ಐ ವಾಸ್ ನಾಟ್, ನನಗೆ ಗೆಲ್ತಿರಲಿಲ್ಲ. ಐ ವಾಸ್ ಕಾಂಕರಿಂಗ್, ಐ ವಾಸಂಟ್ ಕಾಂಕರಿಂಗ್, ವಾಸ್ ಐ ಕಾಂಕರಿಂಗ್, ವಾಸಂಟ್ ಐ ಕಾಂಕರಿಂಗ್. ಏನನ್ನ? ಐ ವಾಸ್ ಕಾಂಕರಿಂಗ್ ಸ್ಟ್ರೆಸ್ ಇನ್ ಮೈ PUC. ಮುಂದೆ ಏಸಾದ್ರೆ ಆ್ಯಡ್ ಮಾಡಿರಿ ನೀವು. ಇಲ್ಲಿ ಕಾಂಕರ್ ಅನ್ನೋ ಶಬ್ದ 28 ಸಾರಿ ಬಂತು, ನೆನಪು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ವೆಕ್ಯಾಬುಲರಿನ ನೀವು ಬಳಸುವಂಥ ಆ ವರ್ಬನ್ನ ಇಲ್ಲಿ ಆ್ಯಡ್ ಮಾಡಿರಿ, ನೌನನ್ನು ಮುಂದೆ ಆ್ಯಡ್ ಮಾಡಿರಿ. ಐ ಹೋಪ್ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಸೊ ಈ ಥರ ಮಾಡಿರಿ, ಇಂಗ್ಲೀಷ್ ಭಾಳ ಸುಲಭ ಬರ್ತೈತಿ. ಯಾವಾಗ ಬಳಸ್ಬೇಕಂತ ಗೊತ್ತಾಯಿತು, ಹೆಂಗೆ ಬಳಸ್ಬೇಕಂತ ಗೊತ್ತಾಯಿತು, ಮತ್ತು ಎಷ್ಟು ಥರ ಬಳಸ್ಬೇಕಂತ ಗೊತ್ತಾಯಿತು. ಸೊ ನೋಡಿರಿ, ನಿಮಗೆ ಪ್ರಾಕ್ಟೀಸ್ ಆಗಬೇಕು ಅಂದರೆ ಒಂದು ನೆನ್ಪಿಟ್ಕೊಳ್ರಿ, ಇದರಿಂದ ಬರೀ ನಿಮ್ಗೆ ಇಂಗ್ಲೀಷ್ ಬರೋದಷ್ಟೇ ಅಲ್ಲ, ಟ್ರಾನ್ಸ್ಲೇಷನ್ಗೆ ಒಂದು ಫೌಂಡೇಶನ್ ಸಿಗುತ್ತದೆ. ಗ್ರೂಪ್ C ಎಕ್ಸಾಮ್ಗಳಿಗೆ ಕೆಲವರು ಭಾಳ ಜನ ಹೇಳ್ತಾರೆ ಸರ್ ಇಂಗ್ಲೀಷ್ ಒಳ್ಳೆ ಬುಕ್ ಯಾವ ಸರ್ ಅಂತ. ಆ ಬುಕ್ ಇಂಗ್ಲೀಷ್ನಾಗ ಅದ, ನೀನು ಇಂಗ್ಲೀಷೇ ಬರಲ್ಲ, ಆ ಬುಕ್ ಹೆಂಗೆ ಅರ್ಥ ಆಗುತ್ತಾ? ಈಗ ನಮ್ಗೆ ಇಂಗ್ಲೀಷ್ ಬಂದರೆ ಆ ಬುಕ್ ಅರ್ಥ ಆಗುತ್ತಪ್ಪ, ಇಂಗ್ಲೀಷೇ ಬರೋಲ್ಲ ನಮ್ಗೆ. ಇನ್ನು ಇಂಗ್ಲೀಷ್ ಆ ಬುಕ್ ಹೆಂಗೆ ಅರ್ಥ ಆಗುತ್ತೆ? ಇಂಗ್ಲೀಷ್ ಬಂದ ಮೇಲೆ ಆ ಬುಕ್ ಅರ್ಥ ಆಗುತ್ತೆ. ಇದು ಬೇಸಿಕ್ ಇಂಗ್ರೀಡಿಯೆಂಟ್. ಸೊ ನೀವು PUC ಇರ್ರಿ, ಡಿಗ್ರಿ ಇರ್ರಿ, ಯಾರೇ ಇರ್ರಿ, ಇನ್ನು ಅದರಲ್ಲಿ ವಿಶೇಷವಾಗಿ ಹೆಣ್ಮಕ್ಳಿಗೆ
ನೀವು ಎಲ್ಲ ವೀಡಿಯೋನ ಅಬ್ಸರ್ವ್ ಮಾಡಿರಿ. ನೀವು ಈ ವಿಡಿಯೋಗಳನ್ನು ನಾಳೆ ನಮ್ಗೆ ಎಲ್ಲಿ ಸರ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋಗಲ್ಲ, ಎಲ್ಲೂ ಹೋಗಲ್ಲ, ಆಲ್ರೆಡಿ ಮ್ಯಾರಿಡ್ ಇದ್ದೀವಿ ಸರ್, ನಿಮ್ಮ ಮನೆಯಲ್ಲೇ ಟ್ಯೂಷನ್ ಹೇಳ್ರಿ. ಹೈಸ್ಕೂಲ್ ಹುಡುಗರಿಗೆ, ಪ್ರೈಮರಿ ಹುಡುಗರಿಗೆ ಸ್ಪೋಕನ್ ಇಂಗ್ಲೀಷ್ ಅಂತ ಸ್ಟಾರ್ಟ್ ಮಾಡಿರಿ. ಕೋರ್ಸು ಭಾಳ ಅದಾವೆ, ಬದುಕೋದಕ್ಕೆ ದಾರಿ ಭಾಳ ಅದಾವ, ನಮ್ಗೆ ಅರ್ಥ ಮಾಡ್ಕೋಬೇಕು ಅಷ್ಟೇ. ಈಗ ನಮಗೆ ಗೌರ್ಮೆಂಟ್ ಜಾಬ್ ಒಂದೇ ಅಂತಲ್ಲ, ಭಾಳಷ್ಟು ಅದಾವ. ಸೊ ಅಂಥವ್ರಿಗೂ ಕೂಡ ನೀವು ಪರ್ಫೆಕ್ಟ್ ಆಗಿರಿ. ಫಸ್ಟ್ ಇವಾಗ ಮನೇಲಿ ಕುಂತು ಸರ್ ನನಗೆ ಇಂಗ್ಲೀಷ್ ಮಾತಾಡಬೇಕಾದ್ರೆ ಯಾರಾದರೂ ಒಬ್ಬರು ಪಾರ್ಟ್ನರ್ ಬೇಕು. ಪಾರ್ಟ್ನರ್ ಯಾಕೆ ಬೇಕು ನಿಮಗೆ? ನಮ್ಮ ಮನಸ್ಸಿನಾಗೆ ನಮಗೆ ಇಬ್ಬರದಾವ ಮನಸ್ಸುಗಳು, ಒಂದು ಒಳ ಮನಸ್ಸು ಹೊರ ಮನಸ್ಸು ಅಂತ. ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ನೀವು ಎಂಥ ಬ್ಯೂಟಿಫುಲ್ ವ್ಯಕ್ತಿ ಸಿಗ್ತಾನೆ ಗೊತ್ತೇ ನಿಮಗೆ? ಜಗತ್ತಿನ ಯಾರು ಸಿಗಲ್ಲ. ಆ ವ್ಯಕ್ತಿ ಯಾರು ಗೊತ್ತಾ? ನಾವೇ. ಜಸ್ಟ್ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ಮಿರರ್, ಸ್ಟಾರ್ಟ್ ಟು ಟಾಕ್. ಸ್ಟಾರ್ಟ್ ಮಾಡಿರಿ, ಗೊತ್ತಾಗತ್ತೆ ನಿಮಗೆ ನೀವು ಹೆಂಗೆ ಮಾತಾಡ್ತೀರಿ ಅಂತ. ಫಸ್ಟು ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಅರ್ಥಕೊಳ್ರಿ 100%. ಯು ಡೋಂಟ್ ನೀಡ್ ಟು ವರಿ ಅಬೌಟ್ ದಿ ಅದರ್ ವರ್ಲ್ಡ್. ಬೇರೆ ಜಗತ್ತಿನ ಬಗ್ಗೆ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡ್ರೆ 70% ಲೈಫ್ ಸಕ್ಸಸ್ ಅಲ್ಲೇ ಐತೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ತುಂಬ ಅಂಥ ಸಮಯ ಕಾಲಗಳದಾವೆ. ಸೊ ಇವತ್ತು ಕಂಟಿನ್ಯೂಸ್ ಮುಗಿಸಿದ್ವಿ. ತಕ್ಷಣವೇ ಇವತ್ತು ನಾಳೆ ಮುಂಜಾನೆ ಅಥವಾ ಇವತ್ತು ಸಾಧ್ಯ ಆದರೆ ನೆಕ್ಸ್ಟ್ ಏನದವಲ್ಲ, ಈ ಪಾಸ್ಟಲ್ಲಿ ಇನ್ನೂ 2 ಮನೆಗಳದಾವ, ಒಂದು ಪರ್ಫೆಕ್ಟ್, ಇನ್ನೊಂದು ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ. ಅವೆರಡನ್ನ ಸೇರಿ ಒಂದೇ ಕ್ಲಾಸೇ ಮಾಡ್ತೀನಿ. ಸೊ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ನೀವು ಮುಂಜಾನೆ PSI ಯಾರು ಹೊಂಟಿದ್ರು ನೋಡ್ರಿ, ಕಲ್ತು ಇವಾಗೆಲ್ಲ ಹೋಗ್ಬೇಕಂತ, ಮುಂಜಾನೆ ರನ್ನಿಂಗ್ ಹೋಗ್ತಿರು ನೋಡ್ರಿ, ಸುಮ್ಮನೆ ಉದ್ರಿ ಮಾತಾಡ್ಕೊಂತ ಹೋಗ್ತೀರಿ. ಯಾರ್ಯಾರು ನೀವೇನು ಅವೇನು ಓದಿದ್ದು ಯಾರು ಜಾಸ್ತಿ ಡಿಸ್ಕಸ್ ಮಾಡಲ್ಲ, ಒಬ್ಬರೇ ಹೋಗ್ರಿ, 4 ರೌಂಡ್ ಓಡ್ರಿ. ಓಡಿದ ಮೇಲೆ ಜಸ್ಟ್ 1 ರೌಂಡ್ ಒಬ್ಬರೇ ನಾವೇನು ಹೇಳಿದ್ವಲ್ಲ ಇವನ್ನ ಮಾಡಿರಿ. ಭಾಳ ಮಜಾ ಅದ್ರಿ. ಗ್ರೌಂಡಿಗೆ ಹೋದಾಗ ನಾವು ಓದಿದ್ದು ಎಂಟೈರ್ ಫುಲ್ ಡೇ ಓದಿದ್ದು ನೆನ್ಪು ಮಾಡ್ಕೊಳ್ಬೇಕು. ನಾನು ಅಂಥದ್ದು ಮಾಡಿ ಭಾಳ ಯೂಸ್ ಆಗೈತೆ. ಅದು ಒಂದು ವೀಡಿಯೋ ಮಾಡ್ತೀನಿ ಅದಕ್ಕೆ ಸಂಬಂಧಪಟ್ಟಂಗೆ. ಸೊ ಒಳ್ಳೊಳ್ಳೆ ವೀಡಿಯೋಗಳಂತ ಮಾಡೋಣ ಅಂತ ಯೂಸ್ ಮಾಡಿಕೊಡ್ರಿ. ಯಾರು ಹೆಲ್ಪ್ ಮಾಡೋರಿಲ್ಲ ಅಂತ ತಲೆ ಕಟ್ಸೋಕೆ ಹೋಗ್ಬೇಡ್ರಿ. ದೇವ್ರು ಒಬ್ಬ ರೂಪದಲ್ಲಿ ಕೊಡ್ತಾನೆ. ಸಾಧನಾ ಅಕಾಡೆಮಿ ಇದೆ, ಮಂಜುನಾಥ್ ಸರ್ ಅದಾರೆ. ಇವತ್ತು ನೋಡಿರಿ, ಇವತ್ತು ಸಾಧನಾ ಅಕಾಡೆಮಿಯಲ್ಲಿ ಜ್ಞಾನ ಹಬ್ಬ ಅಂತ. ಯಾರು ಇನ್ನೂ ಎಂಥರು ಬೇಕು ರೀ ನಿಮಗೆ? ಎಂತೆಂಥ ವ್ಯಕ್ತಿಗಳ್ರಿ. ನಿಮಗೆ ಡೈರೆಕ್ಟ್ ಮೀಟ್ ಆಗೋದು ಯೂಸ್ ಇಲ್ಲ. ನಿಮಗೆ ಕೋಚಿಂಗ್ ಹೋಗಿ ನಿಮ್ಮ ಕಣ್ಣು ಮುಂದೆ ಬಂದರೆ ಅವ್ರ ಗುರುಗಳಲ್ಲ. ಟೇಕ್ ದೆಮ್ ಆ್ಯಸ್ ಯುವರ್ ಇನ್ಸ್ಪಿರೇಷನ್. ನಿಮಗೇನು ಒಬ್ಬರು ಕಾರಣ ಬೇಕಷ್ಟೇ. ಟೇಕ್ ದೆಮ್ ಆ್ಯಸ್ ಇನ್ಸ್ಪಿರೇಷನ್. ಗೋ ಸರ್ಚ್ ಇನ್ ಯೂಟ್ಯೂಬ್, ಮೆನಿ ವಿಡಿಯೋಸ್ ಸಿಗ್ತವೆ. ಸೊ ಫಾಲೋ ಮಾಡಿರಿ. ಅದೇ ಕಾರಣಗಳಷ್ಟೇ, ನಮಗೆ ನೆಪಗಳು ಹೇಳ್ತಿದ್ದೀವಿ ಅಷ್ಟೇ. ನಿಮ್ಮೆಲ್ಲರಿಗೂ ಸಾಮರ್ಥ್ಯ ಇದೆ. ನೀನು ಎಷ್ಟು ವಯಸ್ಸಾಗಲಿ, ನಿಮ್ಮ ಜೀವನದಾಗ ಎಂಥ ಸಂಕಷ್ಟಗಳು ಬರಲಿ, ಬೇಕಾದ ಬರಲಿ, ನೀವು ಬರೀ ಆ ನೆಗೆಟಿವ್ ಮೈಂಡ್ ಸೆಟ್ನಿಂದ ಫಸ್ಟ್ ಹೊರಗೆ ಬರೀ ಸಾಕು. 100% ಸಕ್ಸಸ್ ಆಗ್ತೀರಿ. ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಯೂಸ್ಫುಲ್ ಅನಿಸಿದ್ರೆ ಸಬ್ಸ್ಕ್ರೈಬ್ ಆಗಿರಿ. ನಿಮ್ಮ ಅಕ್ಕ ತಮ್ಮ, ಅಣ್ಣ ತಮ್ಮ ಯಾರಿಗೆ ಬೇಕು ಅವರಿಗೆ ಶೇರ್ ಮಾಡಿರಿ. ಬ್ಲರ್ ಬಂದರೆ PDF ಅದೇ, ಅದನ್ನು ನೋಡ್ಕೊಳ್ರಿ. ಎಂಜಾಯ್ ಮಾಡಿರಿ. ಬಾಯ್ ಬಾಯ್.